ಮಡೆನೂರು ಮನು ಕೇಸ್ ಪ್ರಕರಣ ಏನಿದೆ ಇದೀಗ ತನಿಖೆ ಮತ್ತಷ್ಟು ಚುರುಕುಗೊಳ್ತಾ ಇರುವಂತದ್ದು. ಮತ್ತೊಂದು ಕಡೆ ಮಡೆನೂರು ಮನು ಮೊಬೈಲ್ನಲ್ಲಿ ಅಡಗಿದ್ಯಾ ಒಂದಷ್ಟು ಸತ್ಯಾಂಶಗಳು ಅಂತ ಒಂದಷ್ಟು ಪ್ರಶ್ನೆಗಳು ಕೂಡ ಇದೀಗ ಉದ್ಭವ ಆಗ್ತಾ ಇದೆ. ಇನ್ನೊಂದಷ್ಟು ಸೀಕ್ರೆಟ್ ಸಿಗುವಂತಹ ಸಾಧ್ಯತೆಗಳು ಇದೆಯಾ? ಮಡೆನೂರು ಮನು ಮೊಬೈಲ್ ಸೀಸ್ ಮಾಡಿದ್ದಾರೆ ಪೊಲೀಸರು. ಸಂತ್ರಸ್ತೆ ಆರೋಪಿಸಿದಂತೆ ಖಾಸಗಿ ವಿಡಿಯೋ ಸಂಕಷ್ಟ ತರೋದು ಫೇಕ್ಸ್ ವಿಡಿಯೋ ಅಲ್ಲದೆ ವಾಟ್ಸ್ಆಪ್ ಚಾಟಿಂಗ್ ಹಿಸ್ಟರಿಯೂ ಕೂಡ ಪರಿಶೀಲನೆಯನ್ನ ಮಾಡಲಾಗುತ್ತೆ. ನಟನ ಮೊಬೈಲ್ನನ್ನ ಇವತ್ತು FSLಗೆ ಕಳುಹಿಸಿದ್ದಾರೆ ಪೊಲೀಸರು. ವಿಡಿಯೋ ಡಿಲೀಟ್ ಆಗಿದ್ರೆ ರಿಟ್ರೀವ್ ಮಾಡಿಸೋದಕ್ಕೆ FSLಗೆ ರವಾನೆ ಕೂಡ ಮಾಡಲಾಗುತ್ತೆ. ಒನ್ ಸೈಡ್ ಸ್ಟೋರಿಯನ್ನ ನಾವು ಕೂಡ ಗಮನಿಸಿದ್ದೀವಿ. ಅದಾದ ನಂತರ ಮಡೆನೂರು ಮನು ಅವರು ಕೂಡ ಬೇರೆ ಕಡೆ ಎಲ್ಲೋ ಇದ್ಕೊಂಡು ವಿಡಿಯೋ ರಿಲೀಸ್ ಮಾಡಿದ್ರು. ಅದಾದ ನಂತರ ಹಾಸನದಲ್ಲಿ ಇದ್ದಂತಹ ಮಡೆನೂರು ಮನುವನ್ನ ಪೊಲೀಸರು ಈಗಾಗಲೇ ಬೆಂಗಳೂರಿಗೆ ಕರೆತಂದಿದ್ದಾರೆ ಅನ್ನಪೂರ್ಣೇಶ್ವರಿ ಠಾಣೆಗೆ. ಆತನನ್ನ ಇದೀಗ ವಶಕ್ಕೆ ಕೂಡ ಪಡೆದುಕೊಳ್ಳಲಾಗಿದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನನ್ನ ಕಲೀಗ್ ಅಜಯ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಏನು ಅಜಯ್, ಮಡೆನೂರು ಮನುರನ್ನ ಅರೆಸ್ಟ್ ಮಾಡಿದ್ದಾಯ್ತು. ಇದೀಗ ಸಂತ್ರಸ್ತೆ ಅಂತ ಏನ್ ಹೇಳ್ತಾ ಇದ್ದೀವಿ ನಾವು, ಆಕೆಯ ವಿಚಾರಣೆ ಯಾವಾಗ? ಆಕೆಗೆ ನೋಟಿಸ್ ಕೊಡುವಂತಹ ಸಾಧ್ಯತೆ ಇದೆಯಾ? ರಮ್ಯಾ, ಖಂಡಿತ ಈ ಒಂದು ಮಡೆನೂರು ಮನು ಅತ್ಯಾಚಾರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಂತ್ರಸ್ತೆ ಕೊಟ್ಟಂಥ ದೂರಿನ ಆಧಾರದ ಮೇಲೆ ಬೆಂಗಳೂರಿನ ಅನ್ನಪೂರ್ಣೇಶ್ವರಿ ಪೊಲೀಸ್ ಠಾಣೆಯಲ್ಲಿ ಕೂಡ FIR ದಾಖಲಾಗಿತ್ತು. ಹೀಗಾಗಿ ನಿನ್ನೆ ಆತನನ್ನ ಹಾಸನದ ಶಾಂತಿಗ್ರಾಮದ ಬಳಿ ಆತನನ್ನು ಇಮಿಡಿಯೇಟ್ ಆಗಿ ಪೊಲೀಸರು ಅರೆಸ್ಟನ್ನು ಮಾಡ್ತಾರೆ. ಅರೆಸ್ಟ್ ಪ್ರೊಸೀಜರನ್ನು ಮಾಡಿ ನಂತರ ಆತನನ್ನ ಬೆಂಗಳೂರಿನ ಒಂದು ಠಾಣೆಗೆ ಕರೆತಂದು ವಿಚಾರಣೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಇದ್ರ ಜೊತೆಗೆ ಇವತ್ತು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಬೇಕಾಗುತ್ತೆ. ಅದಕ್ಕೆ ಅದು ಬೇಕಾದಂಥ ಸಿದ್ಧತೆಯನ್ನು ಒಂದು ಕಡೆ ಪೊಲೀಸರು ಮಾಡ್ತಾ ಇದ್ದಾರೆ. ಜೊತೆಗೆ ಈಗಾಗಲೇ ಸಂತ್ರಸ್ತೆ ಕೊಟ್ಟಂಥ ಹೇಳಿಕೆ ಜೊತೆಗೆ ಆಕೆ ಕೊಟ್ಟಂತ ಮಾಹಿತಿಯ ಆಧಾರದ ಮೇಲೆ FIR ಕೂಡ ದಾಖಲಾಗಿರೋದ್ರಿಂದ ಅಲ್ಲಿ ಕೆಲವೊಂದಷ್ಟು ಅಂಶಗಳನ್ನು ಉಲ್ಲೇಖ ಮಾಡಲಾಗಿದೆ. ಹೀಗಾಗಿ ಯಾವೆಲ್ಲ ಆರೋಪಗಳನ್ನು ಮಾಡಿದ್ರು, ಯಾವ ಅಂಶಗಳನ್ನು ಅಲ್ಲಿ ಉಲ್ಲೇಖ ಮಾಡಲಾಗಿತ್ತು, ಹೀಗಾಗಿ ಅದಕ್ಕೆ ಸಂಬಂಧಪಟ್ಟಂತ ಕೆಲವೊಂದಷ್ಟು ಡಿಜಿಟಲ್ ಹಾಗೂ ಟೆಕ್ನಿಕಲ್ ಎವಿಡೆನ್ಸ್ ಕೂಡ ಬೇಕಾಗುತ್ತೆ. ಯಾಕಂದ್ರೆ ಯಾವುದೇ ದಾಖಲೆ ಇಲ್ಲದೆ ಆರೋಪ ಮಾಡೋದಕ್ಕಾಗಲ್ಲ. ಹೀಗಾಗಿ ಆಕೆಯು ಕೂಡ ಹೇಳುವಂಥ ಸಂದರ್ಭದಲ್ಲಿ, ಮಾತನಾಡುವಂಥ ಸಂದರ್ಭದಲ್ಲಿ ಕೂಡ ನನ್ನ ಹತ್ರ ಎಲ್ಲ ಬೇಕಾದಂಥ ವಾಟ್ಸಪ್ ಚಾಟ್ ಆಗಿರ್ಬೋದು, ವಿಡಿಯೋಗಳಾಗಿರ್ಬೋದು ಎಲ್ಲವೂ ಕೂಡ ಇದೆ. ಜೊತೆಗೆ ಆತನ ಮೇಲೆ ಗಂಭೀರವಾದಂಥ ಆರೋಪ ಏನು ಮಾಡ್ತಾ ಇದ್ದಾರೆ. ಕಳೆದ ಬಾರಿ ಕೂಡ ಈಗ ಒಂದು 3-4 ದಿವಸದ ಹಿಂದೆ ಕೂಡ ಆತ ಲಾಸ್ಟ್ ನನ್ನ ಭೇಟಿಯಾಗಕ್ಕೆ ಬಂದಂಥ ಸಂದರ್ಭದಲ್ಲಿ ಮದ್ಯಪಾನವನ್ನು ಮಾಡಿಸಿ ನನ್ನ ಜೊತೆ ಸೆಕ್ಸುವಲ್ ಮಾಡುವಂಥ ಸಂದರ್ಭದಲ್ಲಿ ಕೂಡ ಖಾಸಗಿ ವಿಡಿಯೋಗಳನ್ನು ಕೂಡ ಮಾಡ್ಕೊಂಡಿದ್ದ ಅಂತೇಳಿ ನೇರವಾದಂಥ ಆರೋಪನ ಮಾಡಿದರು. ಹೀಗಾಗಿ ಅದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಷ್ಟು ವಿಡಿಯೋಗಳು, ವಾಟ್ಸಪ್ ಚಾಟ್ ಆಗಿರ್ಬೋದು ಎಲ್ಲವೂ ಕೂಡ ನನ್ನ ಹತ್ರ ಇದೆ. ಹೀಗಾಗಿ ಆ ಒಂದು ದಾಖಲೆಗಳನ್ನು ಪೊಲೀಸ್ನವರಿಗೆ ನಾನು ಸಬ್ಮಿಟ್ ಮಾಡ್ತೀನಿ, ಜೊತೆಗೆ ನ್ಯಾಯಾಧೀಶರಿಗೂ ಕೂಡ ಈ ಎಲ್ಲ ದಾಖಲೆಗಳನ್ನು ಕೊಡ್ತೀನಿ ಅಂತ ಕೂಡ ಸಂತ್ರಸ್ತೆ ಹೇಳಿಕೆಯನ್ನು ಕೊಟ್ಟಿದ್ರು. ಹೀಗಾಗಿ ಪೊಲೀಸ್ನವರು ಕೂಡ ಇವತ್ತು ನೋಟಿಸ್ ಕೊಡುವಂಥ ಕೆಲಸವನ್ನು ಮಾಡ್ತಾರೆ. ನೋಟಿಸ್ ಕೊಟ್ಟು ಆಕೆಯ ಹೇಳಿಕೆ ಜೊತೆಗೆ ಕೆಲವೊಂದಷ್ಟು ದಾಖಲೆಗಳನ್ನು ಕೂಡ ಪಡೆಯಬೇಕಾಗುತ್ತೆ. ಹೀಗಾಗಿ ಪೊಲೀಸ್ನವರು ಇವತ್ತು ಆಲ್ಮೋಸ್ಟ್ ಒಂದು 10:30-11 ಗಂಟೆಯ ನಂತರವಾಗಿ ಆಕೆಯನ್ನು ಕರೆಸುವಂತ ಕೆಲಸವನ್ನ ಮಾಡ್ತಾರೆ. ನಂತರ ಆಕೆಯಿಂದ ಏನೆಲ್ಲ ದಾಖಲೆಗಳು. ಮತ್ತೊಂದು ಆಡಿಯೋ ಕೂಡ ವೈರಲ್ ಆಗ್ತಾ ಇದೆ. ಆಕೆ ಮತ್ತೊಬ್ಬ ಕಾಮಿಡಿ ಆಕ್ಟರ್ ಮೇಲೆ, ನಟನ ಮೇಲೆ ಆರೋಪವನ್ನ ಮಾಡ್ತಾ ಇದ್ರು. ಅದರ ಜೊತೆಗೆ ನನಗೊಬ್ಬ ಬಾಯ್ ಫ್ರೆಂಡ್ ಇದ್ದ, ನನಗೆ ಬ್ರೇಕಪ್ ಆಗಿದೆ ಅಂತ ಕೂಡ ಸಂತ್ರಸ್ತೆ ಹೇಳ್ತಾ ಇರುವಂತಹ ಆಡಿಯೋ ವೈರಲ್ ಆಗಿದೆ. ಮತ್ತು ಇನ್ನೊಂದು ಪ್ರಶ್ನೆ ಏನಪ್ಪಾ ಅಂತಂದ್ರೆ, ತಾನೇ ತೋಡಿದಂತಹ ಹಳ್ಳಕ್ಕೆ ತಾನೇ ಬೀಳ್ತಾ ಇದ್ದಾರಾ ಅನ್ನುವಂತಹ ಪ್ರಶ್ನೆ. ರಮ್ಯಾ, ಈಗ ಮತ್ತೊಬ್ಬ ಕಾಮಿಡಿ ಸ್ಟಾರ್ ಆತನು ಕೂಡ ಅಪ್ಪಣ್ಣ ಅಂತೇಳಿ ಗೊತ್ತಾಗ್ತಾ ಇದೆ. ಕೆಲವೊಂದು ಅಷ್ಟು ಆಡಿಯೋಗಳನ್ನು ತಮ್ಮ ಸ್ನೇಹಿತರ ವಾಟ್ಸಪ್ ಗ್ರೂಪಲ್ಲಿ ಆಕೆ ಬಿಟ್ಟಿದ್ಲು ಅನ್ನೋದು ಕೂಡ, ಬಿಟ್ಟಿದ್ಲು ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಯಾಕಂದರೆ ಇಲ್ಲಿ ಪೈಲ್ವನ್ ಅಪ್ಪಣ್ಣ ಅಂತ ಏನಿದ್ದಾರೆ ಫಿಲಮ್ನಲ್ಲಿ ಒಂದು ಕೆಲವೊಂದಷ್ಟು ಫಿಲಮ್ನಲ್ಲಿ ಮಾಡಿದ್ದಾನೆ. ಆತನ ವಿರುದ್ಧವಾಗಿ ಗಂಭೀರವಾದಂಥ ಆರೋಪವನ್ನು ಮಾಡ್ತಾ ಇದ್ದಾರೆ. ಯಾಕಂದರೆ ಒಂದು ಕಡೆ ಮನು ಆಯಿತು, ಇದೀಗ ಅಪ್ಪಣ್ಣನ ವಿರುದ್ಧ ಈಗ ಆರೋಪವನ್ನು ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಅಪ್ಪಣ್ಣ ಕೆಲವೊಂದಷ್ಟು ಮಾನಸಿಕವಾಗಿ ನನಗೆ ತೊಂದರೆಯನ್ನು ಕೊಡ್ತಾ ಇದ್ದಾನೆ, ನನ್ನ ಬಳಿ ಅಸಹ್ಯವಾಗಿ ನಡ್ಕೊಂತ ಇದ್ದೇನೆ, ಕೆಲವೊಂದಷ್ಟು ಬಾರಿ ಶೋಗಳಿಗೆ ಬಾ ಅಂತ ಹೇಳಿ ನೇರವಾಗಿ ನನ್ನ ಕರಿತಾ ಇದ್ದೇನೆ, ಮಾನಸಿಕವಾಗಿ ಸಾಕಷ್ಟು ಟಾರ್ಚರ್ ಅನ್ನು ಕೊಡ್ತಾ ಇದ್ದಾನೆ ಅಂತ ಹೇಳಿ ನೇರವಾಗಿ ಆರೋಪವನ್ನ ಮಾಡಿದ್ರು. ಈಗ ಆಡಿಯೋ ಕೂಡ ವೈರಲ್ ಆಗ್ತಾ ಇದೆ. ಇದರ ಬೆನ್ನಲ್ಲೇ ಆತನು ಕೂಡ ಯಾವುದೇ ರಿಯಾಕ್ಷನ್ ಕೊಟ್ಟಿಲ್ಲ. ಕೆಲವೊಂದಷ್ಟು ಆರೋಪಗಳಿಗೂ ಮಾತ್ರ ಈಕೆ ಮಾಡ್ತಾ ಇದ್ದಾಳೆ. ಆದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ದಾಖಲೆಗಳು ಕೂಡ ಆಕೆ ನೀಡ್ತಿಲ್ಲ. ಕೇವಲ ಇಲ್ಲಿ ಮನುವನ್ನ ಟಾರ್ಗೆಟ್ ಮಾಡಿ ಈ ರೀತಿಯಾಗಿ ಮಾಡ್ಲಾಗ್ತಾ ಇದೆ ಅನ್ನೋದು ಕೂಡ ಗೊತ್ತಾಗ್ತಾ